ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ನಾಯಕರುಗಳನ್ನು ಬೆಳೆಸುವಂಥದ್ದು, ಆರಿಸುವಂಥದ್ದು, ಆಯ್ಕೆ ಮಾಡುವಂಥದ್ದು ಪ್ರಜೆಗಳೇ ಆಗಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಅವರು ಆಯ್ಕೆ ಮಾಡುವ ವ್ಯಕ್ತಿಗಳೇ ರಾಜಕೀಯ ನಾಯಕರುಗಳಾಗಿ ಬೆಳೆಯುತ್ತಾರೆ ಮತ್ತು ಪ್ರಜೆಗಳನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಗಳಾಗಿರ್ತಾರೆ. ಹಾಗಿದ್ದ ಮೇಲೆ ಈ ಒಂದು ರಾಜಕೀಯ ನಾಯಕರುಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಪ್ರಜೆಗಳಿಗೆ ಇದೆ ಅಂತ ಹೇಳಿದ ಮೇಲೆ ಈ ಪ್ರಜೆಗಳಿಗೆ ಆ ರಾಜಕೀಯ ನಾಯಕರುಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸದ ಸಮಯದಲ್ಲಿ ಅವರನ್ನು ಅಧಿಕಾರದಿಂದ ಕಿತ್ತು ಹಾಕುವ, ಅವರನ್ನು ತೆಗೆದುಹಾಕುವ, ಅಧಿಕಾರದಿಂದ ಕೆಳಗಿಳಿಸುವ ಅಥವಾ ವಜಾ ಮಾಡುವಂತಹ ಒಂದು ಅಧಿಕಾರ ಪ್ರಜೆಗಳಿಗೇ ಇರಬೇಕು ಎಂಬುವಂತಹ ಒಂದು ಅಭಿಯಾನ ಪ್ರಾರಂಭ ಆಗ್ತಾ ಇದೆ. ಮತ್ತು ಅದಕ್ಕೆ ನಾನು ಕೂಡ ನನ್ನ ಸಮ್ಮತಿಯನ್ನು ಕೊಡ್ತೇನೆ. ಯಾಕೆ ಅಂದರೆ when the people are having a rights to hire representative, they should have a rights to fire also. ಯಾವಾಗ ರಾಜಕೀಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಹಕ್ಕು ಪ್ರಜೆಗಳಲ್ಲಿ ಇದೆಯೋ ಹಾಗೆ ಅವರನ್ನು ವಜಾಗೊಳಿಸುವ, ಕೆಲಸದಿಂದ ಕಿತ್ತೊಗೆಯುವ, ಅಧಿಕಾರದಿಂದ ಕೆಳಗಿಳಿಸುವ ಅಧಿಕಾರ ಅವರಿಗೇ ಕೊಡಬೇಕು ಅಂತ ಹೇಳಿ ಈಗ ರೈಟ್ ಟು ರೀಕಾಲ್ ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ ಎಲ್ಲ ಕಡೆಯೂ ಕೂಡ. ಸೊ ಆದ್ದರಿಂದ ಇದು ರಾಜಕೀಯ ಕ್ಷೇತ್ರದಲ್ಲಿನ ರಾಜಕೀಯ ನಾಯಕರುಗಳ ಅಥವಾ ಪ್ರಜಾಪ್ರತಿನಿಧಿಗಳ ಮೇಲೆ ಇದನ್ನು ವೆಪನ್ ಆಗಿ, ಅಸ್ತ್ರವನ್ನಾಗಿ ಉಪಯೋಗಿಸುವುದಕ್ಕಲ್ಲ. ಇದನ್ನು ಬಳಕೆ ಮಾಡುವುದು ಯಾವಾಗ ಅಂತ ಹೇಳಿದರೆ ಇದು ಒಂದು ನಂಬಿಕೆಯ ಆಧಾರದ ಮೇಲೆ, ವಿಶ್ವಾಸದ ಆಧಾರದ ಮೇಲೆ ರಾಜಕೀಯ ನಾಯಕರುಗಳು ಪ್ರಣಾಳಿಕೆಗಳಲ್ಲಿ ಕೊಡುವಂತಹ ಆಶ್ವಾಸನೆಗಳನ್ನು ಈಡೇರಿಸ್ತಾರೆ ಅಂತ ಹೇಳಿ, ನಮ್ಮ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಇವರು ಪ್ರತಿನಿಧಿಸ್ತಾರೆ ಅಂತ ಹೇಳಿ ನಂಬಿಕೆ ಇಟ್ಟು ಆಯ್ಕೆಯನ್ನು ಮಾಡಿದಂತಹ ಜನಗಳ ಒಂದು ನಂಬಿಕೆಯ ಇನ್ಶೂರೆನ್ಸ್ ಆಗಿ, ಅಂದರೆ ಒಂದು ಆಶೋತ್ತರವಾಗಿ, ಭರವಸೆಯಾಗಿ, ಶಕ್ತಿಯಾಗಿ ಇದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಒಂದು MP ಆಗಲಿ, MLAಗಳಾಗಲಿ, ಯಾವುದೇ ಒಂದು ದರ್ಜೆಯ ರಾಜಕೀಯ ಕ್ಷೇತ್ರದ ಸರ್ಕಾರಿ ಇಲಾಖೆಗಳನ್ನು ನಡೆಸುವಂತಹ ರಾಜಕೀಯ ನಾಯಕರುಗಳು ಯಾವುದೇ ಮಟ್ಟದಲ್ಲಿರಲಿ, ರೈಟ್ ಫ್ರಮ್ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಮಂತ್ರಿಯ ಹುದ್ದೆಯ ಹೊರೆಗೂ ಕೂಡ ಇರುವಂತಹ ಯಾವುದೇ ನಾಯಕರುಗಳಾಗಲಿ ಅವರುಗಳು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಅವರು ಮಾಡುವಂತಹ ಕೆಲಸಕ್ಕೆ ಅವರು ಸಂಬಳಗಳನ್ನು, ವೇತನವನ್ನು ಪಡಿತಾ ಇರ್ತಾರೆ. ಹಾಗಿದ್ದ ಮೇಲೆ ಕೆಲಸ ಸರಿ ಮಾಡಲಿಲ್ಲ ಅಂತ ಹೇಳಿದರೆ ಅವರನ್ನು ಕಿತ್ತೊಗೆಯುವಂತಹ ಅಧಿಕಾರ ಇರಲೇಬೇಕಲ್ವಾ? ಒಂದು ಕಂಪನಿಯ ಮಾಲೀಕನಿಗೆ ಕಾರ್ಮಿಕರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವರನ್ನು ಕೆಲಸದಿಂದ ತೆಗೆದುಹಾಕುವ ಹಕ್ಕು ಹೇಗೆ ಇರುತ್ತೋ ಹಾಗೆ ಈ ಒಂದು ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಂತಹ ಪ್ರಜೆಗಳಿಗೂ ಕೂಡ ಅವರ ಅಧಿಕಾರವನ್ನು ಕಿತ್ತೊಗೆಯುವಂತಹ ಒಂದು ಅಧಿಕಾರ ಪ್ರಜೆಗಳಿಗೆ ಕೊಡಬೇಕು ಅನ್ನೋದೇ ಈ ರೈಟ್ ಟು ರೀಕಾಲ್ ಆಗಿದೆ. ಅವರ ಅಧಿಕಾರವನ್ನು ಇಳಿಸುವಂತಹ ಒಂದು ಕೆಲಸ ಆಗಿದೆ. ಯಾವಾಗ ಇಳಿಸಬಹುದು ಅಂತ ಹೇಳಿದರೆ ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸದೇ ಇದ್ದಾಗ, ಅವರು ಕೊಟ್ಟ ಭರವಸೆಗಳಿಗೆ ಅವರು ನಿಲ್ಲದೇ ಇದ್ದಾಗ, ಮತ್ತು ಅವರು ನೋಡು ಇಂಥ ಕೆಲಸಗಳನ್ನು ನೀನು ಮಾಡಬೇಕಾಗಿತ್ತು, ಮಾಡಿಲ್ಲ, ಇದನ್ನು ಪುನರ್ ಪರಿಶೀಲಿಸಿ ಕರೆಕ್ಟಾಗಿ ಕೆಲಸಗಳನ್ನು ಮಾಡು ಅಂತೇಳಿ ರಿವ್ಯೂ ಮಾಡು, ಪುನರ್ ಪರಿಶೀಲಿಸು ಅಂತ ಹೇಳಿದರೂ ಕೂಡ ತನ್ನ ಕರ್ತವ್ಯಗಳನ್ನು ಮಾಡದೆ ಉಡಾಫೆಯನ್ನು ಮಾಡಿಕೊಂಡು ಅವರು ಓಡಾಡ್ತಾ ಇದ್ದಾಗ, ಮತ್ತು ನಾನ್ ಪರ್ಫಾರ್ಮೆನ್ಸ್ ಕೆಲಸಗಳನ್ನು ಮಾಡದೇ ಇದ್ದಾಗ ಅಂತಹ ಸಂದರ್ಭಗಳಲ್ಲಿ ನಾವು ಅವರನ್ನು ವಜಾಗೊಳಿಸಬೇಕಾಗತ್ತೆ. ಈಗ ಇರುವಂತಹ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಟ್ಟು ಆಯ್ಕೆ ಮಾಡಿದ ನಂತರ 5 ವರ್ಷಗಳು ಏನನ್ನೂ ಮಾಡಲಾಗದಂತಹ ಒಂದು ನಿಸ್ಸಹಾಯಕ ದುಸ್ಥಿತಿಗೆ ಪ್ರಜೆಗಳು ಬಂದು ತಲುಪ್ತಾರೆ. ಅವರುಗಳಿಗೆ ಸಮಯಗಳಿರೋದಿಲ್ಲ. ನಮ್ಮನ್ನು ಪ್ರತಿನಿಧಿಸಲಿ ಅಂತ ಆಯ್ಕೆ ಮಾಡಿರ್ತೇವೆ, ಆದರೆ ಅವರು ಕೆಲಸಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಅಂದಾಗ ಅವರನ್ನು 5 ವರ್ಷಗಳನ್ನು ಸಹಿಸಿಕೊಳ್ಳುವ, ಅವರನ್ನು ಬೇರ್ ಮಾಡುವಂತಹ ಕರ್ಮ ಏನಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಅಲ್ಟಿಮೇಟ್ಲಿ ಪ್ರಜೆಯೇ ಪ್ರಭು ಆಗಿರೋದ್ರಿಂದ 5 ವರ್ಷಗಳು ತುಂಬ ದೀರ್ಘಾವಧಿಯಾಗಿದೆ. ಆಗ ಒಮ್ಮೆ ನಾವು ಏನೋ ಒಂದು ಕೆಟ್ಟ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಬಿಟ್ಟು ಅಥವಾ ಆತ ಕೊಟ್ಟ ಭರವಸೆಗಳಿಗೆ ನಿಲ್ಲಲಿಲ್ಲ ಅಂತಂದರೆ 5 ವರ್ಷಗಳು ಶಿಕ್ಷೆಯನ್ನು ಯಾಕೆ ಅನುಭವಿಸಬೇಕು ಮತದಾರರು? ಆದ್ದರಿಂದ ಅಂತಹವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ಪ್ರಯತ್ನಗಳು
ನಡಿಬೇಕು ಮತ್ತು ಅಂತಹ ಅವಕಾಶಗಳನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ಅವ್ರ ಕೆಲಸ ಸರಿ ಮಾಡದೇ ಇದ್ದಾಗ ಅವರ ಇಂಟ್ರಿಮ್ ರಿವ್ಯೂ ಅಂತ ನಾವೇನು ಕರಿತೇವೆ, ಬದಲಾವಣೆಯನ್ನು ಮಾಡಿಕೊಳ್ಳುವುದಕ್ಕೆ ಅಥವಾ ಅವರು ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ, ಅವರು ಕೊಟ್ಟಿರ್ತಕ್ಕಂಥ ಅಕೌಂಟಬಿಲಿಟಿನ ಉಪಯೋಗಿಸಿಕೊಳ್ಳೋದಕ್ಕೆ, ಅದರ ಪ್ರಕಾರ ನಡ್ಕೊಳ್ಳೋದಕ್ಕೆ ಯಾವುದೇ ಅವಕಾಶಗಳು ಇಲ್ಲದೇ ಇದ್ದರೆ ಅವ್ರು ಆಡಿದ್ದೇ ಆಟ ಊಡಿದ್ದೇ ಲಗ್ಗೆ ಆಗೋಗುತ್ತೆ. ಜನಗಳು ನರಳಬೇಕಾಗತ್ತೆ. ನಂಬಿಕೆ ಆಧಾರದ ಮೇಲೆ ಮಾಡಿದಂತಹ ಮತವನ್ನು ಚಲಾಯಿಸಿದಂಥ ಮತದಾರರಿಗೆ 5 ವರ್ಷಗಳು ಏನನ್ನೂ ಮಾಡಲಾಗದಂತಹ ಒಂದು ಪರಿಸ್ಥಿತಿ ತಂದುಬಿಟ್ರೆ ಇದು ದುಸ್ಸರವಾಗುತ್ತದೆ ಮತ್ತು ಇದರಿಂದ ಪ್ರಜಾಪ್ರಭುತ್ವದ ನಿಜವಾದ ಕಗ್ಗೊಲೆಯೇ ಆಗುತ್ತದೆ. ನೋಡಿ, ಒಬ್ಬ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿದಾಗ ಅಥವಾ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿದರೂ ಕೂಡ ಅಥವಾ ನ್ಯಾಯಮೂರ್ತಿಗಳನ್ನು ಆಯ್ಕೆ ಮಾಡಿದ್ರು, ಇವರನ್ನು ಇಂಪೀಚ್ಮೆಂಟ್ ಅಂತಾಗಲಿ ಅಥವಾ ಅವರಿಗೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತಾಗಲಿ ಬಳಕೆ ಮಾಡಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದ್ದ ಮೇಲೆ ಈ ರಾಜಕೀಯ ನಾಯಕರುಗಳಿಗೆ ಯಾಕೆ ಇರಬಾರ್ದು? ಇವರು ಏನು ಹೊರತ? ಈ ಒಂದು ಸಿಸ್ಟಮ್ಗೆ, ವ್ಯವಸ್ಥೆಗೆ ಹೊರತಾಗಿ ಯಾಕೆ ಇರಬೇಕು? ಇವರು ಸಂಬಳವನ್ನು ತೆಗೆದುಕೊಳ್ಳುವ ಕಾರ್ಮಿಕರಷ್ಟೇ ಅಲ್ವಾ? ಇವರನ್ನು ಯಾಕೆ ನಾವು ಸಹಿಸಬೇಕು 5 ವರ್ಷಗಳು? when you are not performing, when you are not stick to your accountability and your words and your promise, you are not supposed to continue ಅಂತ ಹೇಳಿ ಪೋಲಿಂಗ್ ಮಾಡಿ, ಟೆಕ್ನಾಲಜಿ ಇದೆ ಇವಾಗೆಲ್ಲ, ಒಂದು ಪೆಟಿಷನ್ಗಳನ್ನು ಹಾಕಿ ಅದಕ್ಕೆ ಪೋಲಿಂಗ್ ಮಾಡಿ ವೋಟಿಂಗ್ ಮಾಡಿಸ್ಕೊಂಡು ಅಧಿಕಾರದಿಂದ ಕೆಳಗಡೆ ಇಳಿಸಬೇಕಾಗುತ್ತೆ. ಸೊ ಇದು ಈ ಒಂದು ದೊಡ್ಡದಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯನಾ ಅಂದರೆ ಖಂಡಿತ ಸಾಧ್ಯ ಇದೆ. ಟೆಕ್ನಾಲಜಿ ಎಲ್ಲವನ್ನೂ ಸರಳೀಕರಣಗೊಳಿಸಿದೆ ಮತ್ತು ಸುಲಭ ಮಾಡಿದೆ. ಇದೇ ರೀತಿಯಾಗಿ ಡೆಮೋಕ್ರಸಿ ಇರುವಂತಹ ಹಲವಾರು ರಾಷ್ಟ್ರಗಳಲ್ಲಿ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಅಂದರೆ ಆತ್ಮವಿಶ್ವಾಸ ಅವ್ರ ಮೇಲೆ ನಮಗೆ ಇಲ್ಲ, ಅವರ ಕೊರತೆ ಇದೆ, ಅವರು ಕೆಲಸ ಮಾಡ್ತಾ ಇಲ್ಲ, ಇನ್ನು ಮುಂದೆ ಅವರು ನಮಗೆ ನಂಬಿಕೆಗೆ ಪಾತ್ರರಲ್ಲ ಅಂತ ಹೇಳುವುದರ ಮುಖಾಂತರ ಅಧಿಕಾರದಿಂದ ಕೆಳಗಿಳಿಸಿದ್ದಾರೆ. ಉದಾಹರಣೆಗೆ ಇದೇ ತರಹದ ಒಂದು ವ್ಯವಸ್ಥೆಗಳು ನಮಗೆ US ಅಲ್ಲಿ ಕಾಣ್ಬೋದು, ಕೆನಡಾದಲ್ಲಿ ಕಾಣ್ಬೋದು, ಸ್ವಿಟ್ಜರ್ಲ್ಯಾಂಡಲ್ಲೂ ಕೂಡ ನೀವು ಕಾಣಬಹುದಾಗಿದೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಒಮ್ಮೆ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಉದಾಹರಣೆಯನ್ನು ಕೂಡ ನಾವು ಕೊಡೋದಾದರೆ, ಕ್ಯಾಲಿಫೋರ್ನಿಯಾದಲ್ಲಿ ಗ್ರೇವ್ ಡೇವಿಸ್ ಅಂತ ಹೇಳಿ, ಗ್ರೇವ್ ಡೇವಿಸ್ ಎಂಬುವಂತಹ ಒಂದು ಕ್ಯಾಲಿಫೋರ್ನಿಯಾದಲ್ಲಿ ಗವರ್ನರ್ ಆಗಿರ್ತಕ್ಕಂತಹ ವ್ಯಕ್ತಿ 2002ರಲ್ಲಿ ಅವರು ಎಲೆಕ್ಟ್ ಆಗ್ತಾರೆ, ಚುನಾಯಿತ ಪ್ರತಿನಿಧಿ ಆಗ್ತಾರೆ. ಆದರೆ ಅವರು ಈ ಪವರ್ ಕಟ್ ಆಗಲಿ, ಎನರ್ಜಿ ಕ್ರೈಸಿಸ್ಗಳಾಗಲಿ ಬಂದಾಗ ಅಥವಾ ಬಡ್ಜೆಟಲ್ಲಿ ಮಿಸ್ಮ್ಯಾಚಿಂಗು ಅಥವಾ ಮಿಸ್ಮ್ಯಾನೇಜ್ಮೆಂಟ್ಗಳು, ಈ ರೀತಿಯಾಗಿ ಹಲವಾರು ಸಮಸ್ಯೆಗಳು ಮತ್ತು ಆರೋಪಗಳು ಕೇಳಿ ಬಂದಾಗ ಅವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಲ್ಲ ಅಂತಂದಾಗ ಸರಿಸುಮಾರು 1.3 ಮಿಲಿಯನ್ ವೋಟು ಹಾಕಿದಂತಹ ಜನರು ಏನು ಮಾಡಿದ್ರು, 1.3 ಮಿಲಿಯನ್ ಪೀಪಲ್ಸ್ ಪಿಟಿಷನ್ಗೆ ಸೈನ್ ಮಾಡಿ ಅವರನ್ನು ಸರಿಸುಮಾರು 55% ವೋಟಿಂಗ್ ಥರ, ಅಂದರೆ ಅಷ್ಟು ಮಟ್ಟಿಗೆ ಜನಗಳು ಪಿಟಿಷನ್ನು ಸೈನ್ ಮಾಡಿ ಅವ್ರನ್ನ ರೀಕಾಲ್ ಮಾಡಿ ಅವರನ್ನು ಅಧಿಕಾರದಿಂದ 7 ಅಕ್ಟೋಬರ್ 2003ನಲ್ಲಿ ಅಧಿಕಾರದಿಂದ ಕೆಳಗಡೆ ಅವರನ್ನು ಇಳಿಸಿ ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡರ್ ಚಾಂಪಿಯನ್ ಆದಂತಹ ಅರ್ನಾಲ್ಡ್ ಅವರನ್ನು ಅಧಿಕಾರದಲ್ಲಿ ಕೂರಿಸ್ತಾರೆ. ಅಂದರೆ ಅಧಿಕಾರ ಕೊಟ್ಟವರಿಗೆ ಅಧಿಕಾರದಿಂದ ಕೀಳುವ, ಅಧಿಕಾರದಿಂದ ಕೆಳಗಿಳಿಸುವ ಅಧಿಕಾರವನ್ನು ಕಿತ್ಕೋಬಾರ್ದು. ನಿಜವಾದ ಡೆಮೋಕ್ರಸಿ ಅಲ್ಟಿಮೇಟ್ ಆಗಿ ಫೈನಲ್ ಆಗಿ ಪ್ರಜೆಗಳ ಕೈನಲ್ಲಿ ಇರಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಬೇಕು. ಹಾಗಂದ್ಬಿಟ್ಟು ಯಾರೋ ಬಂದು ಏನೋ ಭರವಸೆಯ ಸುಳ್ಳು ಪಳ್ಳು ಭರವಸೆಗಳನ್ನು, ಫ್ರೀ ಗ್ಯಾರಂಟಿಗಳನ್ನು, ಆಶ್ವಾಸನೆಗಳನ್ನು ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದು ಕೂತ್ಕೊಂಡು ಇನ್ನು 5 ವರ್ಷ ನಾವು ಹಾಕಿದ್ದನ್ನು ತಿನ್ನಿರಿ, ನಮ್ಮನ್ನು ಕೇಳೋಂಗಿಲ್ಲ, ಏನು ಮಾಡೋಂಗಿಲ್ಲ, ನಮ್ಮನ್ನು ಅಧಿಕಾರದಿಂದ ನೀವು ಇಳಿಸೋಕ್ಕಾಗಲ್ಲ, ನಿಮಗೇನೇ ಸಮಸ್ಯೆಗಳಿದ್ರು ನೀವು ನಮ್ಮಿಂದೆ ಅಲಿತಾ ಇರಿ. ಎಲೆಕ್ಷನ್ ಟೈಮ್ನಲ್ಲಿ ರಾಜಕೀಯ ನಾಯಕರುಗಳು ನಿಮ್ಮನ್ನು ಹಿಂಬಾಲಿಸ್ತಾರೆ, ಎಲೆಕ್ಷನ್ ಆದ ಕೂಡಲೇ ರಾಜಕೀಯ ನಾಯಕರುಗಳನ್ನು ನೀವು ಹಿಂಬಾಲಿಸ್ತಾ ಇರಿ ಎಂಬುವಂಥ ಪರಿಸ್ಥಿತಿಗೆ ಬಂದು ತಲುಪ್ತೇವೆ. ಇದು ನಿಜವಾಗಿಯೂ ತಪ್ಪಾಗುತ್ತೆ. ಇದು ಕೊನೆಗೊಳ್ಳಬೇಕು ಅಂತ ಹೇಳಿಬಿಟ್ಟು ನಾವು ಇದನ್ನು ಕಳೀತಾ ಇದ್ದೇವೆ. ಆದ್ದರಿಂದ ಇಂತಹ ಒಂದು ವ್ಯವಸ್ಥೆ ಬರಬೇಕು, ರೀಕಾಲ್ ಆಗಬೇಕು. ನೋಡಿ, ನಮ್ಮಲ್ಲೂ ಕೂಡ ಭಾರತದಲ್ಲಿ ಈ ಪಂಚಾಯಿತಿ ಮಟ್ಟದಲ್ಲಿ ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್ ಈ ತರಹದ ಹಲವಾರು ರಾಜ್ಯಗಳಲ್ಲಿಯೂ ಕೂಡ ಈ ಒಂದು ವ್ಯವಸ್ಥೆ ಇದೆ. ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಅಲ್ಲೂ ಕೂಡ ಈ ರೀತಿಯಾಗಿ 35 to 40% ರೀಕಾಲಿಂಗ್ ಮಾಡಿ ಅಧಿಕಾರದಿಂದ ಇಳಿಸುವಂತಹ ಒಂದು ವ್ಯವಸ್ಥೆಗಳು ಕೂಡ ಇದ್ದಾವೆ. ಸೊ ಅವರಿಗೆ ಫಸ್ಟು ಹೇಳಬೇಕು, ಈ ರೀತಿಯಾಗಿ ನೀವು ಕೆಲಸ ಮಾಡ್ತಾಯಿಲ್ಲ ಅಂತ ಒಂದು ಕೂಲಿಂಗ್ ಪೀರಿಯಡ್ ಕೊಡಬೇಕು, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ. ಮತ್ತು ಅವರಿಗೆ ಸ್ಪೆಸಿಫಿಕ್ ರೀಕಾಲ್ ಮಾಡಿ ಅವರು ಮಾಡದೇ ಇದ್ದಾಗ ಅಂಥವ್ರನ್ನ ಈ ರೀತಿಯಾಗಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂಡರಲ್ಲಿ ಅವ್ರನ್ನ ವಜಾಗೊಳಿಸುವಂತಹ ಪದ್ಧತಿ ನಮ್ಮ ಭಾರತದಲ್ಲಿ ಬರಬೇಕು. ಆಗ ಬಂದಾಗ ಮಾತ್ರ ನಿಜವಾಗಿಯೂ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇರುತ್ತೆ, ಪ್ರಜೆಯೇ ಪ್ರಭು ಅಂತ ಹೇಳ್ಕೋಬಹುದು. ಆದ್ದರಿಂದ
ನಂಬಿಕೆ ದ್ರೋಹ ಎಲ್ಲ ಕಡೆನೂ ಆಗ್ತಾ ಇರುತ್ತೆ. ಆದ್ದರಿಂದ ಈ ರೀತಿ ಸುಳ್ಳು ಪೊಳ್ಳು ಭರವಸೆಗಳನ್ನು ಕೊಟ್ಟು ನಾಯಕರಾಗಿಬಿಟ್ರೆ 5 ವರ್ಷದಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅವ್ರಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಇಡೀ 7 ತಲೆಮಾರಿಗೆ ಬೇಕಾದಷ್ಟು ಆಸ್ತಿಗಳನ್ನ ಮಾಡ್ಕೊಂಡು ಹೋಗಿಬಿಡ್ತಾರೆ. ಅದಾದಮೇಲೆ ಮಿಕ್ಕಿದ್ದೆಲ್ಲ ಉಡಾಫೆಗಳನ್ನ ಮಾಡಿಕೊಂಡು ಆಡಳಿತ ಪಕ್ಷದಲ್ಲಿದ್ದಾಗ ಎದುರು ಪಕ್ಷದಾರರಿಗೆ ಬೈಕೊಳ್ಳೋದು, ತಿರುಗಿ ಸಂಜೆ ಆಗ್ತಾಯಿದ್ದಂಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪಾರ್ಟಿ ಮಾಡೋದು. ನಾನು ಅಧಿಕಾರದಲ್ಲಿದ್ದಾಗ ನಿನ್ನ ಕಾಂಪ್ರಮೈಸ್ ಮಾಡ್ಕೋತೀನಿ, ನೀನು ಅಧಿಕಾರದಲ್ಲಿದ್ದಾಗ ನನಗೆ ಕಾಂಪ್ರಮೈಸ್ ಮಾಡ್ಕೊಂತ ಹೇಳಿ ಅವರವ್ರುಗಳು ಒಂದಾಗಿ ದೇಶವನ್ನು ಲೂಟಿ ಮಾಡಿ ಜನಗಳ ಒಂದು ಏನಿದೆ ಒಂದು ನಂಬಿಕೆ ವಿಶ್ವಾಸಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಕೆಲಸಗಳು. ಅವ್ರು ಕೊಡ್ತಾ ಇರ್ತಕ್ಕಂಥ ತೆರಿಗೆಗಳಿಗೆ ಅವರಿಗೆ ಸರಿಯಾದ ಫೆಸಿಲಿಟಿಗಳು ಸಿಗದೇ ಇದ್ದಾಗ ಈ ರೀತಿಯಾಗಿ ಅವರನ್ನು ಕೆಳಗಿಳಿಸುವಂತಹ ಒಂದು ವ್ಯವಸ್ಥೆ ನಮ್ಮ ಒಂದು ದೇಶದಲ್ಲಿ ಬರಲೇಬೇಕು ಅಂತ ಹೇಳಿ ಈ ಒಂದು ಬೇಡಿಕೆಯನ್ನು ಮುಂದಿಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ದೇ ಆದಲ್ಲಿ ಈ ಒಂದು ವಿಚಾರ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.